ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ BK ಮಾತಾಡ್ತಾ ಇರೋದು. ಸಿಡಿದೆದ್ದ ಹೋಟೆಲ್ ಮಾಲೀಕರು ಬ್ಯಾನ್ ಆಗುತ್ತಾ ಸ್ವಿಗ್ಗಿ ಜೊಮೊಟೊ ಡಿಲಿವರಿ. ಸೊ ಇವತ್ತಿನ ಬಿಸಿ ಬಿಸಿ ಸುದ್ದಿ ಅಂದ್ರೆ ಇದೇ ಸ್ನೇಹಿತರೆ. ಏನ್ ಹೇಳಿ, ಸಿಡಿದೆದ್ದ ಹೋಟೆಲ್ ಮಾಲೀಕರು ಬ್ಯಾನ್ ಆಗುತ್ತಾ ಸ್ವಿಗ್ಗಿ ಜೊಮೊಟೊ ಡಿಲಿವರಿ. ಸೊ ಸ್ನೇಹಿತರೆ, ಕಾರಣ ಇಷ್ಟೇ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಸ್ವಿಗ್ಗಿ ಜೊಮೊಟೊ ನಂಬ್ಕೊಂಡು ದುಡಿಮೆ ಮಾಡ್ತಿರೋಂಥ ಸ್ನೇಹಿತರುಗಳು ತುಂಬಾ ಜನ ಇದ್ದಾರೆ. ತುಂಬಾ ಜನ ಅಂದ್ರೆ ತುಂಬಾ ಜನ. ದಿನಕ್ಕೆ 1000 ರೂಪಾಯಿಂದ ಹಿಡಿದು 5,000ವರೆಗೂ ದುಡಿಮೆ ಮಾಡ್ತಿರುವಂತವ್ರು ಇದ್ದಾರೆ. ಕೆಲವರು 10,000 ಮಾಡಿರುವಂತಹ ನಿದರ್ಶನಗಳಿದೆ. ಇತ್ತೀಚೆಗೆ ಒಬ್ಬ 1 ಲಕ್ಷ ದುಡಿದಿದ್ದಾನೆ ಸ್ನೇಹಿತರೆ, ಒಂದು ತಿಂಗಳಿಗೆ ಸ್ವಿಗ್ಗಿ ಜೊಮೊಟೊ ಡಿಲಿವರಿ ಮಾಡಿಕೊಂಡು. ಇನ್ನು ಕೆಲವರು ಪಾರ್ಟ್ ಟೈಮ್ ಆಗಿ ಸ್ವಿಗ್ಗಿ ಜೊಮೊಟೊ ಡಿಲಿವರಿ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಫುಲ್ ಟೈಮ್ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಎಜುಕೇಶನ್ ಅನ್ನೋದೇನು ಇಂಪಾರ್ಟೆಂಟ್ ಏನಿಲ್ಲ, ಸೊ ಕಂಪಲ್ಸರಿ ಅನ್ನೋದೇನಿಲ್ಲ. ಸೊ ಒಬ್ಬ ಸ್ವಂತ ಒಂದು ಗಾಡಿ ಮಡಗಿರುವಂತ ಯಾವುದೇ ವ್ಯಕ್ತಿ ಆದಂತರೂ ಸ್ವಿಗ್ಗಿ ಜೊಮೊಟೊ ಡಿಲಿವರಿ ಮಾಡ್ಬೋದು. ಸೊ ಇದು ಒಂದು ಕಡೆ ಆದ್ರೆ, ಸ್ವಿಗ್ಗಿ ಜೊಮೊಟೊ ಡಿಲಿವರಿ ಅವರು ಮಾಡ್ತಾ ಇರುವಂತಹದ್ದು ಸರಿನಾ ತಪ್ಪ? ಯಾವುದ್ರ ಬಗ್ಗೆ? ಚಾರ್ಜಸ್ಗಳ ಬಗ್ಗೆ. ಸೊ ಈ ಒಂದು ಕಾರಣದಿಂದನೇ ಇವತ್ತು ಹೋಟೆಲ್ ಮಾಲೀಕರು ಸಿಡಿದಿದ್ದು ಬ್ಯಾನ್ ಬಗ್ಗೆ ಆಲೋಚನೆ ಮಾಡಿರುವಂಥದ್ದು. ಕಾರಣ ಏನಪ್ಪಾ ಅಂತಂದ್ರೆ, ಹೋಟೆಲ್ ಮಾಲೀಕರಿಗೆ ಈ ಒಂದು ಸ್ವಿಗ್ಗಿ ಜೊಮೊಟೊ ಡಿಲಿವರಿಯಿಂದ ತುಂಬಾ ಲಾಸ್ ಆಗ್ತಾ ಇದೆ. ಸೊ ಗ್ರಾಹಕರಿಗೂ ಕೂಡ ತುಂಬಾ ಹೊರೆ ಆಗ್ತಾ ಇದೆ. ಕಾರಣ ಏನಪ್ಪಾ ಅಂತ ಅಂದ್ರೆ, ಈ ಸ್ವಿಗ್ಗಿ ಜೊಮೊಟೊದವ್ರು ಏನ್ ಮಾಡ್ತಾ ಇದೆ ಅಂದ್ರೆ, ಅಡ್ವರ್ಟೈಸ್ಮೆಂಟ್ ಚಾರ್ಜಸ್ಸು, ಪೇ ಔಟ್ ಚಾರ್ಜಸ್ಸು, ಅದ್ರ ಜೊತೆಗೆ ಸೊ ಲಾಂಗ್ ಡಿಸ್ಟೆನ್ಸ್ ಚಾರ್ಜಸ್ಸು, ಇದನ್ನೆಲ್ಲ ಕೂಡ ಹೋಟೆಲ್ ಮಾಲೀಕರ ಮೇಲೇನೆ ಹಾಕ್ತಾ ಇದ್ದಾರೆ. ಸೊ ಗ್ರಾಹಕರ ಮೇಲೂ ಕೂಡ ಹಾಕ್ತಾ ಇದ್ದಾರೆ. 1,000 ಹೋಟೆಲ್ನಲ್ಲಿ ಆರ್ಡರ್ ಮಾಡಿದ್ರೆ ಇವರಿಗೆ ಕೊಡ್ತಾ ಇರೋಂಥ ಹೋಟೆಲ್ ಅವರಿಗೆ ಸಿಗ್ತಾ ಇರೋಂಥದ್ದು 400 ರೂಪೀಸ್ ಇಂದ 450 ರೂಪೀಸ್, 400ರಿಂದ 450 ರೂಪಾಯಿಗಳು ಮಾತ್ರ. ಸೊ ಇದು ಹೋಟೆಲ್ ಮಾಲೀಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಈ ವಿಚಾರವಾಗಿ ಹೋಟೆಲ್ ಮಾಲೀಕರ ಸಂಘದವರು ತುರ್ತು ಸಭೆ ಕರೆದಿದ್ದಾರೆ. ಇವತ್ತು ನಾಳೆ ಏನು ತೀರ್ಮಾನ ಆಗ್ಬೋದು ಅಂತ ವಿಚಾರ ಮಾಡಿದ್ರೆ, ಒಂದು, ಸೊ ಈ ಸ್ವಿಗ್ಗಿ ಜೊಮೊಟೊ ಡಿಲಿವರಿ ಏನಿದೆ ಕರ್ನಾಟಕದಲ್ಲಿ ಬ್ಯಾನ್ ಆಗ್ಬೋದು. ಇಲ್ಲ ಅಂದ್ರೆ ಸರ್ಕಾರ ಮಧ್ಯ ಪ್ರವೇಶ ಮಾಡಿ ಇದಕ್ಕೆ ಒಂದು ನ್ಯಾಯಯುತವಾದ ಬೆಲೆ ನೀಡಬೇಕು. ಅಂದ್ರೆ ಹೋಟೆಲ್ ಅವ್ರಿಗೂ ಒಂದು ಒಳ್ಳೆ ರೇಟಲ್ಲಿ ಅವ್ರಿಗೆ ಒಳ್ಳೆ ಯಾವ ಒಂದು ರೇಟ್ ಸಿಗ್ಬೇಕು. ಗ್ರಾಹಕರಿಗೂ ಕೂಡ ತೊಂದರೆ ಆಗ್ಬಾರ್ದು. ಗ್ರಾಹಕರಿಗೂ ಹೆಚ್ಚಾದಂತಹ ಶುಲ್ಕಗಳನ್ನ ವಿಧಿಸ್ತಾ ಇದ್ದಾವೆ ಈ ಆಪ್ಗಳು. ಸೊ ಇದನ್ನೇ ನಂಬಿ ಬದುಕ್ತಾ ಇರುವಂತಹ ಸ್ನೇಹಿತರಿಗೂ ಕೂಡ ತೊಂದರೆ ಆಗ್ಬಾರ್ದು. ಸೊ ಈ ರೀತಿಯಾಗಿ ಒಂದು ಯಾವುದೇ ರೀತಿ ತೊಂದರೆ ಆಗದಂತಹ ಒಂದು ನಿರ್ಧಾರವನ್ನ ತಗೋಬೇಕು ಸರ್ಕಾರ. ಇದರ ಮಧ್ಯ ಪ್ರವೇಶ ಮಾಡಿ ಯಾರಿಗೂ ತೊಂದರೆ ಆಗ್ಬಾರ್ದು, ಜೊತೆಗೆ ಗ್ರಾಹಕರಿಗೂ ತೊಂದರೆ ಆಗ್ಬಾರ್ದು, ಹೋಟೆಲ್ ಮಾಲೀಕರಿಗೂ ತೊಂದರೆ ಆಗ್ಬಾರ್ದು. ಇದನ್ನೇ ನಂಬಿ ಡಿಲಿವರಿ ಮಾಡ್ತಿರುವಂತಹ ಡಿಲಿವರಿ ನನ್ನ ಸ್ನೇಹಿತರಿಗೆ, ಬಂಧುಗಳಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು. ಸೊ ಇದು ಇವತ್ತಿನ ಅಪ್ಡೇಟ್ಸು. ನಾಳೆ ಇದ್ರ ಬಗ್ಗೆ ಒಂದು ಮಹತ್ವದ ತೀರ್ಮಾನವನ್ನ ಕೈಗೊಳ್ತಾರೆ. ಅದು ಏನಾಗುತ್ತೆ ಅಂತ ಸ್ನೇಹಿತರೆ ಕಾಯ್ದು ನೋಡ್ಬೇಕು. ಆದ್ರೆ ಇದು ಫುಡ್ಡಿನ ವಿಚಾರವಾಗಿ ಹೇಳ್ತಾ ಇದ್ದೀನಿ. ಮನೇಲೇ ಮಲ್ಕೊಂಡು, ಎಲ್ಲೋ ಆಫೀಸಲ್ಲಿ ಕೂತ್ಕೊಂಡು, ಎಲ್ಲೋ ಒಂದು ಸ್ಥಳದಲ್ಲಿ ಕೂತ್ಕೊಂಡು, ಸೊ ಅವ್ರಿಗೆ ಇದು ತುಂಬಾ ಉಪಯೋಗ ಆಗ್ತಾ ಇತ್ತು. ಅದ್ರ ಜೊತೆಗೆ ಹೊರೆನೂ ಬೀಳ್ತಾ ಇತ್ತು. ಯಾಕೆಂದ್ರೆ ಒಂದು ದೋಸೆ 90 ರೂಪಾಯಿ ಇದ್ರೆ ಒಂದು ಹೋಟೆಲ್ನಲ್ಲಿ, ಸ್ವಿಗ್ಗಿ ಅವರು ವಿಧಿಸ್ತಾ ಇದ್ದಂತಹ ದರ ಬಂದು 130 ರೂಪಾಯಿಂದ 140 ರೂಪಾಯಿ. ಒಂದು ಇಡ್ಲಿ ವಡೆ 70 ರೂಪಾಯಿ ಇದ್ರೆ ಸ್ವಿಗ್ಗಿ ಜೊಮೊಟೊದಲ್ಲಿ ನೀವು ಆರ್ಡರ್ ಮಾಡಿದ್ರೆ ಅದು 100ರಿಂದ 110 ರೂಪಾಯಿ. ಇದೇ ರೀತಿ ಪ್ರತಿಯೊಂದು ಆರ್ಡ್ರಿಗೂ ಸೊ ದರಗಳು ಜಾಸ್ತಿ ಆಗ್ತಾ ಇತ್ತು. ಬಟ್ ಹೋಟೆಲರ್ಗೆ ಸಿಗ್ತಾ ಇದ್ದಿದ್ದೇನು? ತುಂಬಾ ಕಡಿಮೆ ದರ. ಇಲ್ಲಿ ಗ್ರಾಹಕರಿಗೂ ಹೊರೆ, ಹೋಟೆಲ್ ಅವರಿಗೆ ಕಡಿಮೆ ದರ. ಈ ರೀತಿಯಾದಂತಹ ಇವರು ಮಾಡ್ತಾ ಇದ್ದಿದ್ದು ಇದು ಅವರಿಗೆ ಒಂದು ಉಪಯೋಗ ಆಗ್ತಾ ಇತ್ತು. ಸೊ ಸ್ನೇಹಿತರೆ, ಸೊ ನಾನು ಹೇಳಕ್ ಹೊರಟಿರೋದು ಇಷ್ಟೇ ಸ್ನೇಹಿತರೆ.
ಇಲ್ಲಿ ಹೋಟೆಲ್ ಅವ್ರಿಗೂ ತೊಂದರೆ ಆಗ್ಬಾರ್ದು, ಗ್ರಾಹಕರಿಗೂ ತೊಂದರೆ ಆಗ್ಬಾರ್ದು, ಮತ್ತೆ ಈ ಡೆಲಿವರಿ ಮಾಡ್ತಿರೋಂಥ ಸ್ನೇಹಿತರಿಗೂ ತೊಂದರೆ ಆಗ್ಬಾರ್ದು. ಈ ರೀತಿಯಾದಂತಹ ಒಂದು ಮಹತ್ವದ ನಿರ್ಧಾರವನ್ನ ಸರ್ಕಾರ ಮತ್ತು ಹೋಟೆಲ್ ಮಾಲೀಕರ ಸಂಘದವರು, ಹೋಟೆಲ್ ಮಾಲೀಕರು ಎಲ್ಲರೂ ಸೇರಿ ಕೈಗೊಳ್ಳಬೇಕು. ಇದರಿಂದ ಯಾವುದೇ ರೀತಿ ಯಾರಿಗೂ ತೊಂದರೆ ಆಗ್ಬಾರ್ದು ಸ್ನೇಹಿತರೆ. ಸೊ ನಾನು ನನ್ನ ಅಭಿಪ್ರಾಯನ ನಿಮಗೆ ತಿಳಿಸಿದ್ದೀನಿ ಸ್ನೇಹಿತರೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು. ನಮಸ್ಕಾರ. ಜೈ ಕರ್ನಾಟಕ.